ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವಿಡಿಯೋ ತಮ್ನೇಲಲ್ಲಿ ನೋಡಿಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು. ನಾವಿವತ್ತು ಹಲಸಿನಕಾಯಿಂದ ಕೇರಳ ಸ್ಟೈಲ್ ಹಲಸಿನಕಾಯಿನ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಗೈಸ್, ಈ ವಿಡಿಯೋ ಆ್ಯಂಡ್ ರೆಸಿಪಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಫಾರ್ ದ ಫುಲ್ ರೆಸಿಪಿ. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಹಲಸಿನಕಾಯಿನ ತೊಗೊಂಡ್ಬಿಟ್ಟು ಅದನ್ನು ಪೀಸ್ ಮಾಡ್ಕೊತಾ ಇದ್ದೀವಿ. ಪೀಸ್ ಮಾಡ್ಕೊಂಬಿಟ್ಟು ಇಲ್ಲೇನು ತೋರಿಸ್ತಾ ಇದ್ದಾರೆ ಈ ಥರ ಕಟ್ ಮಾಡ್ಕೋಬೇಕು. ಲೈಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಹಲಸಿನಕಾಯಿನೂ ಅಷ್ಟೇ ನೋಡ್ಕೊಂಡು ತೊಗೊಳ್ಳಿ. ತುಂಬ ಲೈಕ್ ಬಲ್ತಿರೋದು ತೊಗೋಬೇಡಿ, ಒಂದು ಸ್ವಲ್ಪ ಮೀಡಿಯಮ್ ಸೈಜು ತೊಗೊಳ್ಳಿ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಲ್ವ, ಆ ಸೈಜ್ ತೊಗೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಯಾಕೆಂದರೆ ಒಳಗಡೆ ಬೀಜ ಎಲ್ಲ ಜಾಸ್ತಿ ಇದ್ದರೆ ನಮಗೆ ಉಪ್ಪಿನಕಾಯಿ ಹಾಕೋಕ್ಕೆ ಚೆನ್ನಾಗಿರಲ್ಲ. ಇಲ್ಲಿ ನೋಡ್ತಿದ್ದೀರಲ್ವ, ಈ ಕಾಯಲ್ಲಿ ಬೀಜ ಅನ್ನೋದೇ ಇಲ್ಲ. ಸೊ ನೀವೇನಾದರೂ ಹಲಸಿನಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂದರೆ ಈ ಥರ ತೊಗೊಳ್ಳಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಥರ ಕಟ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಮೇಲೆ ಪಾರ್ಟ್ ಹೆಂಗೆ ರಿಮೂವ್ ಮಾಡಿದ್ವಿ ಅದೇ ಥರ ಈ ಒಳಗಡೆನೂ ಈ ಥರ ಇರುತ್ತಲ್ವ, ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಈ ರೆಸಿಪಿ ತುಂಬ ಈಸಿ ಗೈಸ್, ಬ್ಯಾಚುಲರ್ಸಿಂದ ಹಿಡಿದು ಬಿಗಿನರ್ಸು ಯಾರು ಬೇಕಾದರೂ ಮಾಡ್ಬೋದು. ಯಾಕಂದರೆ ರೆಸಿಪಿ ಅಷ್ಟು ಈಸಿಯಾಗಿದೆ ಆ್ಯಂಡ್ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಗೈಸ್. ಟ್ರೈ ಮಾಡಿ ಒಂದ್ಸತಿ ನೀವು. ಆ್ಯಂಡ್ ಆ ಹೊಟ್ಟೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಹಲಸಿನಕಾಯಲ್ಲಿ ತುಂಬ ಹಾಲು ಜಿಡ್ಜಿಡ್ ಥರ ಇರುತ್ತೆ ಅಲ್ವಾ ಗೈಸ್. ಸೊ ನೀವು ಪೀಸಸ್ ಕಟ್ ಮಾಡೋಕ್ಕಿಂತ ಮುಂಚೆ ಕಟ್ ಮಾಡಿದ್ಮೇಲೆ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಕೈಗೆ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನೋಡೋಣ ಗೈಸ್. ಈ ಹುಣಸೆ ಹಣ್ಣು ಒಂದು ಸ್ವಲ್ಪ ಲೆಮನ್ನಷ್ಟು ನೆನೆಸ್ಕೊಳ್ಳಿ ನೀರಲ್ಲಿ ಚೆನ್ನಾಗಿ. ಒಂದು 5 to 6 ಗ್ರೀನ್ ಚಿಲ್ಲೀಸು, ಆಮೇಲೆ ಕಟ್ ಮಾಡ್ಕೊಂಡಿರೋ ಜಾಕ್ ಫ್ರೂಟು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಸ್ವೀಟ್ನೆಸ್ಗೆ. ಒಂದು 10ರಿಂದ 12 ಮೆಂತ್ಯ ಕಾಳು ಬೇಕು. ಒಗ್ಗರಣೆಗೆ ಒಂದು 2 to 3 ರೆಡ್ ಚಿಲ್ಲೀಸು, ಅರಿಶಿನ 1/4 ಟೀ ಸ್ಪೂನು, ಉಪ್ಪು ಮತ್ತು ಚಿಲ್ಲಿ ಪೌಡರ್ ನಿಮಗೆ ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ ಒಗ್ಗರಣೆಗೆ. ಇಲ್ಲಿ ನಾವು ಒಂದು ಕಡಾಯಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಜಾಕ್ ಫ್ರೂಟ್ ಎಲ್ಲ ನಾವು ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿರೋ ಜಾಕ್ ಫ್ರೂಟ್ ಎಲ್ಲ ಹಾಕ್ಕೊತಿದ್ದೀವಿ. ಇದನ್ನು ಫಸ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಒಂದು 3 ಟೇಬಲ್ ಸ್ಪೂನ್ಸ್ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಇಲ್ಲಿ ನಾವು ಹಲಸಿನಕಾಯಿನ ಪೀಸಸ್ಸು ಚೆನ್ನಾಗಿ ಕುಕ್ ಆಗೋಕ್ಕೆ ನೀರು ಹಾಕ್ಕೊತಾ ಇದ್ದೀವಿ ಗೈಸ್. ಈ ನೀರು ಹಾಕ್ಕೊಂಡು ಒಂದು 10-15 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡಿ. ಅದಾದಮೇಲೆ ಸಾಲ್ಟು ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಇದು ನಾವು ಬಾಯ್ಲ್ ಆಗೋ ಟೈಮಲ್ಲಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಸಾಲ್ಟು ಮತ್ತು ಚಿಲ್ಲಿ ಎಲ್ಲನೂ ಅದಕ್ಕೆ ಹಿಡ್ಕೊಳುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದಾದ್ಮೇಲೆ ನಾವು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ನೀರನ್ನು ಹಾಕ್ಕೊಂಡ್ಬಿಡೋಣ. ಈ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು ಗೈಸ್. ಇದು ಹೆಂಗಾಗಬೇಕು ಅಂದರೆ ತುಂಬ ಈ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಆಗಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ನಾವೇನು ಬೆಲ್ಲ ನೋಡಿದ್ವಿ ಅದನ್ನು ಹಾಕ್ಕೊಬಿಡಿ, ಒಂದು 2.5 ಸ್ಪೂನ್ಸು ಗೈಸ್. ಬೆಲ್ಲ ಹಾಕ್ಕೊಂಡು ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ. ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಫಸ್ಟು ಆಯಿಲ್ ಹಾಕ್ಕೊಳ್ಳಿ ಕಡಾಯಲ್ಲಿ. ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾರ್ಮಲ್ ನಾವು ಒಗ್ಗರಣೆ ಹಾಕ್ತೀವಲ್ವ ಆ ಥರ ಇಲ್ಲಿ ರೆಡ್ ಚಿಲ್ಲೀಸ್ ಏನು ನೋಡ್ತಾ ಇದ್ದೀರಾ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು 10ರಿಂದ 12 ಮೆಂತೆ, ಒಂದು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಆ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಬಿಡಿ ಗೈಸ್. ನೋಡಿದ್ರೆ ರೆಸಿಪಿ ತುಂಬ ಈಸಿ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಆಮೇಲೆ ಬೇರೆ ಉಪ್ಪಿನಕಾಯಿ ಥರ ಇದರಲ್ಲಿ ಜಾಸ್ತಿ ಆಯಿಲ್ ಏನು ಹಿಡಿಯಲ್ಲ. ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.